ಆಮೇಲೆ 23-24 ಬಜೆಟ್ನಲ್ಲಿ 23-24 ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರೇ ಹಣಕಾಸಿನ ಮಂತ್ರಿ, ಕೇಂದ್ರ ಸರ್ಕಾರದ ಹಣಕಾಸಿನ ಮಂತ್ರಿ, ಅವರು ಬಜೆಟ್ ಮಂಡಿಸಿದ್ರು 23-24. ಆ ಬಜೆಟ್ನಲ್ಲಿ ಏನು ಹೇಳಿದ್ರು, ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. 23-24 ಆದ್ಮೇಲೆ 24-25 ಬಜೆಟ್ ಆಯಿತು, 25-26 ಬಜೆಟ್ ಆಯಿತು, 24-25, 25-26, 26-27 4 ಬಜೆಟ್ನಲ್ಲೂ ಕೂಡ ₹1 ಬಿಡುಗಡೆ ಮಾಡಲಿಲ್ಲ. ಇದು ಅನ್ಯಾಯ ಅಲ್ವಾ? ಇದು ಕೇಳಬೇಕಾ ಬೇಡವಾ? ಅವರೇ ಬಜೆಟ್ನಲ್ಲಿ ಹೇಳಿದ್ದು, ಬಜೆಟ್ ಸ್ಪೀಚ್ನಲ್ಲಿ ಹೇಳಿದ್ದು 5,300 ಕೋಟಿ ಕೊಡ್ತೀವಿ. ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು, ಅವರು ಬಜೆಟ್ ಮಂಡಿಸಿದ್ರು 23-24ಕ್ಕೆ. ಆ ಬಜೆಟ್ನಲ್ಲಿ ಹೇಳಿದ್ರು, ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ 5,300 ಕೋಟಿ ಬರ್ತದೆ ಅಪ್ಪರ್ ಕೃಷ್ಣಕ್ಕೆ, ಅಪ್ಪರ್ ಭದ್ರಾಕ್ಕೆ ಬರ್ತದೆ. ಅಷ್ಟೇ ಅಲ್ಲ, ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ ಅಂತ ಹೇಳಿದ್ರು. ನ್ಯಾಷನಲ್ ಪ್ರಾಜೆಕ್ಟ್ ಮಾಡಲಿಲ್ಲ, 5,300 ಕೋಟಿನೂ ಬರಲಿಲ್ಲ, ₹1 ಬರಲಿಲ್ಲ. ಇವತ್ತವರೆಗೆ ₹1 ಬಂದಿಲ್ಲ. ಇದು ಅನ್ಯಾಯ ಅಲ್ವಾ? ರಾಜ್ಯಕ್ಕೆ ಮಾಡದಂತ ದೊಡ್ಡ ದ್ರೋಹ ಅಲ್ಲ? ನಾವು ಸುಮ್ಮನಿರಬೇಕು ಅಂದ್ರೆ ಹೆಂಗಿರೋದು? ಅಶೋಕ್ ಅವರು ಹೇಳ್ತಾರೆ, ಕೇಂದ್ರ ಸರ್ಕಾರ ಯಾವಾಗಲೂ ಕ್ರಿಟಿಸೈಸ್ ಮಾಡೋದೇ ಕೆಲಸ. ಸುಮ್ಮನೆ ಇರಬೇಕಾ? ನನ್ನ ಪ್ರಕಾರ ನೀವು ಕೇಳಬೇಕು. 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದನ್ನ ಕೊಡ್ರಿ ಅಂತ ನೀವು ಕೇಳಬೇಕು. ಅಷ್ಟೇ ಅಲ್ಲ, ಆಮೇಲೆ 11,495 ಕೋಟಿ ವಿಶೇಷ ಗ್ರಾಂಟ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಕೊಡಿ ಅಂತ ಕೇಳಬೇಕು. ಇದು ದೊಡ್ಡ ಅನ್ಯಾಯ ಅಲ್ವಾ ಮಾನ್ಯ ಅಧ್ಯಕ್ಷರೇ? ಇದು ದೊಡ್ಡ ದ್ರೋಹ ಅಲ್ವಾ? ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಅನ್ಯಾಯ ಸರಿಪಡಿಸಿ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರ ಕ್ರಿಟಿಸೈಸ್ ಮಾಡೋದು, ಸಿದ್ದರಾಮಯ್ಯನವ್ರಿಗೆ ಇನ್ನೇನು ಬೇರೆ ಕೆಲಸ ಇಲ್ಲ, ಕೇಂದ್ರ ಸರ್ಕಾರ ಕ್ರಿಟಿಸೈಸ್ ಮಾಡೋದು ಮಾಡ್ತೀವಾ? ಮಾಡೋದಿಲ್ಲ. ಅನಗತ್ಯವಾಗಿ ಕ್ರಿಟಿಸೈಸ್ ಮಾಡಲ್ಲ ಕೇಂದ್ರ ಸರ್ಕಾರನ. ನ್ಯಾಯಯುತವಾಗಿ ನಮಗೆ ನ್ಯಾಯವಾಗಿ ಬರಬೇಕಾಗಿರ್ತಕ್ಕಂಥ ನಮ್ಮ ಪಾಲನ್ನ, ನಮ್ಮ ಹಕ್ಕನ್ನ ರಕ್ಷಣೆ ಮಾಡಿ ಅಂತ ಹೇಳೋದು. ಅದನ್ನ ಮಾಡಲಿಲ್ಲ ಮಾನ್ಯ ಅಧ್ಯಕ್ಷರೇ. ಈಗ 16ನೇ ಹಣಕಾಸಿನಲ್ಲಿ ಸ್ವಲ್ಪ ನಮಗೆ 14ನೇ ಹಣಕಾಸಿನಿಂದ 15ನೇ ಹಣಕಾಸಿನವರೆಗೆ 23% ಲಾಸ್ ಆಗಿತ್ತು, ನಷ್ಟ ಆಗಿತ್ತು 23%. ಈಗ ಸ್ವಲ್ಪ ಸುಧಾರಣೆ ಆಗಿದೆ 16ನೇ ಹಣಕಾಸಿನ ಆಯೋಗದಲ್ಲಿ. ಈಗ ಎಷ್ಟು ಮಾಡಿದ್ದಾರೆ ಅಂತಂದ್ರೆ 4.131 ಕೊಟ್ಟಿದ್ದಾರೆ. ಅದರಿಂದ ಎಷ್ಟು ನಷ್ಟ ಆಗುತ್ತೆ ನಮಗೆ ಅಂತಂದ್ರೆ 13% 15ನೇ ಹಣಕಾಸಿಗೆ ಹೋಲಿಕೆ ಮಾಡಿದ್ರೆ 16ನೇ ಹಣಕಾಸಿನಲ್ಲಿ 13% ಜಾಸ್ತಿ ಆಗಿದೆ. 23% ನಷ್ಟ ಆಯಿತು, 13% ಆಯಿತು. ಅದರಿಂದ ಸ್ವಲ್ಪ ಸಮಾಧಾನ ಆಗಿದೆ. ಆದರೆ ನಾವು ಕೇಳಿದಷ್ಟು ಬಂದಿಲ್ಲ. ನಾವು ಕನಿಷ್ಠ 4.7 ಕೊಡಬೇಕು ಅಂತ ಹೇಳಿದ್ದು, ಅವ್ರು ಕೊಟ್ಟಿರೋದು 4.131. ಅಂದ್ರೆ ನಮ್ಮ ಪ್ರತಿಭಟನೆ ಇದ್ದೇ ಇರಬೇಕಲ್ಲ, ನಮ್ಮ ಹೋರಾಟ ಮುಂದುವರಿಲೇಬೇಕಲ್ಲ.
ಅದಕ್ಕೋಸ್ಕರ ನಮ್ಮ ಹೋರಾಟ ಮಾಡ್ತೀವೋ ಹೊರತು ನ್ಯಾಯಯುತವಾಗಿ ಮಾಡ್ತಾ ಇದ್ದೀವೋ ಹೊರತು ಸುಮ್ಮನೆ ಮಾಡೋದಿಲ್ಲ. ಏನ್ರಿ ಮುನಿಯಪ್ಪನವರು, ನೀವು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದವರು, ಅದಕ್ಕೆ ಈ ಬಜೆಟ್ ಸೆಷನ್ ಎಲ್ಲ ಆದ್ಮೇಲೆ ಒಂದ್ಸಾರಿ ಹೋಗೋಣ ಎಲ್ಲ ಒಟ್ಟಿಗೆ, ನಾನು ನೀವು ಎಲ್ಲ JDS-ನವರು ನಾವೆಲ್ಲ ಒಟ್ಟಿಗೆ ಹೋಗೋಣ, ಹೋಗಿ ನಿಮ್ಮ ನಾಯಕತ್ವದಲ್ಲಿ ಹೋಗೋಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.